ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಬಹಳಷ್ಟು ಜನ ರೈತರು ವೇಟ್ ಮಾಡ್ತಕ್ಕಂಥ ಮಾಹಿತಿ ಏನಂತಂದರೆ, 23ನೇ ಕಂತಿನ ಹಣ ಯಾವಾಗ ಬರುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಾಯಿದ್ರೆ. ಇವತ್ತು ದೇಶದ ಕೋಟ್ಯಾಂತರ ರೈತರು ಕೂಡ 23ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಡೇಟ್ ಸಮೇತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಅಫಿಷಿಯಲ್ ವೆಬ್ಸೈಟಲ್ಲಿ ಡೇಟ್ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಹಾಗಾದರೆ ಯಾವ ಒಂದು ದಿನಾಂಕಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ರೈತರ ಖಾತೆಗೆ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆದರೆ ವೀಕ್ಷಕರೇ, ಎಲ್ಲ ರೈತರ ಖಾತೆಗಳಿಗೆ ಹಣನ ಜಮಾ ಆಗೋದಿಲ್ಲ, ಬರೋದಿಲ್ಲ, ಬರದೇ ಕೂಡ ಇರಬಹುದು. ಹಾಗಾದರೆ ವೀಕ್ಷಕರೇ, 23ನೇ ಕಂತಿನ ಹಣ ಯಾರಿಗೆಲ್ಲ ಬರುತ್ತೆ, ಯಾರಿಗೆ ಬರೋದಿಲ್ಲ, ಯಾರಿಗೆ ಡಬಲ್ ಹಣ ಜಮಾ ಆಗುತ್ತೆ, ಮತ್ತು ಸರ್ಕಾರದ ಹೊಸ ನಿಯಮಗಳೇನು, ಇವೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಮಿಸ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ವೀಡಿಯೋಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 2019ರಿಂದ ಈ ಒಂದು ಯೋಜನೆಯ ಜಾರಿಗೆ ತಂದಿರುವಂಥದ್ದು ಕೇಂದ್ರ ಸರ್ಕಾರದಿಂದ. ವೀಕ್ಷಕರೇ, ಈ ಒಂದು ಯೋಜನೆ ಅಡಿಯಲ್ಲಿ ದೇಶದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿ ಹಣನ ಕೊಡ್ತಾ ಬರ್ತಾ ಇರುವಂಥದ್ದು. ಅಂದರೆ ವೀಕ್ಷಕರೇ, ತಲಾ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣನ, ತಲಾ 2,000 ಹಣನ ವಾರ್ಷಿಕವಾಗಿ 6,000 ರೂಪಾಯಿ ಹಣನ ಸರ್ಕಾರದ ಕಡೆಯಿಂದ, ಅಂದರೆ ಕೇಂದ್ರ ಸರ್ಕಾರದಿಂದ ಜಮಾ ಮಾಡ್ತಾ ಇರುವಂಥದ್ದು. ಈವರೆಗೂ ವೀಕ್ಷಕರೇ, ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ 22ನೇ ಕಂತಿನವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ ಹಣನ ಕೊಡ್ತಾ ಬಂದಿರುವಂಥದ್ದು. ಭಾಳಷ್ಟು ರೈತರು ಈ ಒಂದು ಯೋಜನೆಯ ಲಾಭನ ಪಡೆದುಕೊಂಡಿರುವಂಥದ್ದು. ವೀಕ್ಷಕರೇ, 22ನೇ ಕಂತು ಯಾವ ಒಂದು ದಿನಾಂಕಕ್ಕೆ ಬಂದಿದೆ, ಜಮಾ ಆಗಿದೆ ಅಂತ ನೋಡೋದಾದರೆ ಮಾರ್ಚ್ 13, 2026ರಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಜಮಾ ಆಗಿತ್ತು ವೀಕ್ಷಕರೇ. ಅಂದರೆ ಈವರೆಗೂ ಕೂಡ ಕೇಂದ್ರ ಸರ್ಕಾರದಿಂದ 22 ಕಂತು ಕೂಡ ರೈತ ಫಲಾನುಭವಿಗಳಿಗೆ ಜಮಾ ಮಾಡಿರುವಂಥದ್ದು. ಆದರೆ ಇವಾಗ ಬರಬೇಕಾಗಿರುವಂಥದ್ದು 23ನೇ ಕಂತಿನ ವೀಕ್ಷಕರೇ. ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವೆಬ್ಸೈಟಲ್ಲಿಯೂ ಕೂಡ ದಿನಾಂಕನ ಅಪ್ಡೇಟ್ ಆಗಿರುವಂಥದ್ದು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ತಮಗೆ ನಿಖರವಾದಂಥ ಮಾಹಿತಿಗಳನ್ನೇ ನೋಡೋದಕ್ಕೆ ಸಿಗುತ್ತೆ ವೀಕ್ಷಕರೇ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಿಂದ ತಮಗೆ ಉಪಯುಕ್ತ ಆಗ್ತಾ ಇದ್ದರೆ ಮಾತ್ರ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉಪಯುಕ್ತ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ವೀಕ್ಷಕರು ನೋಡ್ಕೊಳ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಯಾವಾಗ ಬರುತ್ತೆ ಅಂತ ಬಹಳಷ್ಟು ರೈತರು ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ದಿನಾಂಕನ ಪ್ರಕಟ ಮಾಡಿರುವಂಥದ್ದು, ಅಂದರೆ PM ಈವೆಂಟ್ಸ್ ವೆಬ್ಸೈಟಲ್ಲಿ ದಿನಾಂಕನ ಪ್ರಕಟ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು, 20ನೇ ಜೂನ್ 2026ರಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಜಮಾ ಮಾಡ್ತಾ ಇರುವಂಥದ್ದು. ವೀಕ್ಷಕರೇ, ಸುಮಾರು 9.44 ಕೋಟಿ ರೈತ ಫಲಾನುಭವಿಗಳಿಗೆ ಈ ಒಂದು ಯೋಜನೆಯ, ಅಂದರೆ 23ನೇ ಕಂತಿನ ಸಿಗ್ತಾ ಇರುವಂಥದ್ದು, ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ವೀಕ್ಷಕರೇ, ಟೋಟಲಾಗಿ ಹಣ ನೋಡೋದಾದರೆ 18,880 ಕೋಟಿ ರೂಪಾಯಿ ಹಣನ 23ನೇ ಕಂತಿನ ರೈತ ಫಲಾನುಭವಿಗಳಿಗೆ ಸರ್ಕಾರ ಒಂದು ಜಮಾ ಮಾಡ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರ. ಹೀಗಾಗಿ ವೀಕ್ಷಕರೇ, ತಮಗೆ ವಿತ್ ಪ್ರೂಫ್ನೇ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ವೀಕ್ಷಕರೇ, ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣನ ಸಿಗೋದಿಲ್ಲ 23ನೇ ಕಂತಿನ ಅಂತ ನೋಡೋದಾದರೆ 4 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸರ್ಕಾರಿ ನೌಕರರಿದ್ದಾರೆ ಅಂಥವರಿಗೆ ಈ ಒಂದು ಯೋಜನೆಯ ಲಾಭನ ಸಿಗ್ತಾ ಇಲ್ಲ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಹೊಸ ನಿಯಮಗಳನ್ನು ಜಾರಿಗೆ ತಂದಿರುವಂಥದ್ದು. ಹೀಗಾಗಿ ಸರ್ಕಾರಿ ನೌಕರರಿಗೆ ಈ ಒಂದು ಯೋಜನೆಯನ್ನು ಸಿಗ್ತಾ ಇಲ್ಲ. ಮತ್ತು ಆದಾಯ ತೆರಿಗೆಗಳನ್ನು ಕಟ್ತಕ್ಕಂಥವ್ರು ಮತ್ತು GST ಪೇಯರ್ಸ್ ಯಾರೆಲ್ಲ ಇದ್ದಾರೆ ಅಂಥವ್ರಿಗೂ ಕೂಡ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಸಿಗೋದಿಲ್ಲ ವೀಕ್ಷಕರೇ. ಮತ್ತು ಯಾರೆಲ್ಲ ಒಂದು 10,000ಕ್ಕಿಂತ ಹೆಚ್ಚಿನ ಪೆನ್ಷನ್ನ ತೆಗೆದುಕೊಳ್ತಾ ಇದ್ದಾರೆ ರೈತರು, ಅಂಥವರಿಗೆ 23ನೇ ಕಂತಿನ ಜಮಾ ಆಗೋದಿಲ್ಲ. ಮತ್ತು ಯಾರೆಲ್ಲ ರೈತರು ಮೃತಪಟ್ಟಿದ್ದಾರೆ, ಅವರ ಒಂದು ರಿಜಿಸ್ಟ್ರೇಷನ್ ಇನ್ನೂ ಕೂಡ ಹಾಗೇ ಇದೆ, ಅವರ ಒಂದು ಅಕೌಂಟಿಗೆ ಇನ್ನೂ ಕೂಡ ಹಣ ಹೋಗ್ತಾ ಇದೆ ಅಂತಂದರೆ ಅಂಥವ್ರಿಗೂ ಕೂಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಸಿಗೋದಿಲ್ಲ. ಮತ್ತು ಯಾರೆಲ್ಲ ಒಂದು ಶ್ರೀಮಂತರಿದ್ದಾರೆ, ಅತಿ ಹೆಚ್ಚಾಗಿ ಭೂಮಿಯನ್ನು ಹೊಂದಿರತಕ್ಕಂಥವ್ರು, ಇಂಥವರಿಗೆ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಬರೋದಿಲ್ಲ. ಇನ್ನು ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ 23ನೇ ಕಂತಿನ ರೈತರಿಗೆ ಜಮಾ ಆಗಬೇಕು, ನಿಮಗೆ ಬರಬೇಕು ಅಂತಂದರೆ ಈ 4 ಕೆಲಸಗಳು ಕಡ್ಡಾಯವಾಗಿ ನೀವು ಮಾಡಲೇಬೇಕಾಗುತ್ತೆ.
ಕೇಂದ್ರ ಸರ್ಕಾರದ ಸೂಚನೆಯಂತೆ ಈ ಒಂದು 4 ಕೆಲಸಗಳು ಮಾಡಿದಂಥವರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಸಿಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ವಾರ್ಷಿಕವಾಗಿ ಪ್ರತಿ ಬಾರಿಯೂ ಕೂಡ ವೆಬ್ಸೈಟಲ್ಲಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಗೆ ಅನೇಕ ಒಂದು ಹೊಸ ಬದಲಾವಣೆಗಳನ್ನು ತರ್ತಾ ಇರ್ತಾರೆ. ಯಾಕೆ ಅಂತಂದರೆ ಯಾರೂ ಕೂಡ ಈ ಒಂದು ಯೋಜನೆಯ ಅನರ್ಹರಿಗೆ ಲಾಭನ ಸಿಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಹೀಗಾಗಿ ಅಪ್ಡೇಟ್ಗಳನ್ನು ಮಾಡ್ತಾ ಇರ್ತಾರೆ. ಮೊದಲನೇದಾಗಿ ಒಂದು 4 ಅಪ್ಡೇಟ್ಗಳನ್ನ ಯಾವ ಕೆಲಸಗಳು ಕಡ್ಡಾಯವಾಗಿ ಮಾಡಲೇಬೇಕು ಅಂತಂದರೆ KYC ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗುತ್ತೆ. ಯಾರೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ ಅಂಥವರು KYC ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಇನ್ನು ವೀಕ್ಷಕರೇ, ಎರಡನೇದಾಗಿ ನೋಡೋದಾದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ NPCI ಲಿಂಕ್ ಆಗಿರೋದು ಕಡ್ಡಾಯ ಆಗಿರುತ್ತೆ. NPCI ಲಿಂಕ್ ಆಗಿದ್ದಂಥವ್ರಿಗೆ ಮಾತ್ರ ಈ ಒಂದು ಹಣನ ಜಮಾ ಆಗುವಂಥದ್ದು. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಹಣನ ಪಡಿಬೇಕು ಅಂತಂದರೆ DBT ಮುಖಾಂತರ ಹಣನ ವರ್ಗಾವಣೆ ಆಗೋದ್ರಿಂದ NPCI ಲಿಂಕ್ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗೋದು ಕಡ್ಡಾಯವಾಗಿರುತ್ತೆ. ಇನ್ನು ವೀಕ್ಷಕರೇ, ಮೂರನೇದಾಗಿ ನೋಡೋದಾದರೆ ನಿಮ್ಮ ಒಂದು ಭೂ ದಾಖಲೆಗಳು ಪರಿಶೀಲನೆ ಕಡ್ಡಾಯವಾಗಿ ಆಗಿರಲೇಬೇಕಾಗುತ್ತೆ. ಎಲ್ಲವೂ ಕೂಡ ಕರೆಕ್ಟ್ ಆಗಿರಬೇಕಾಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ನಿಮ್ಮ ಭೂ ದಾಖಲೆಗಳಾಗಿರ್ಬೋದು, ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟಾಗಿ ಆಗಿರಲೇಬೇಕಾಗುತ್ತೆ. ಭೂ ದಾಖಲೆಗಳ ಪರಿಶೀಲನೆ ಮತ್ತು ಭೂ ದಾಖಲೆಗಳು ಕರೆಕ್ಟಾಗಿದ್ದಂಥವರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಜಮಾ ಆಗ್ತಾ ಇರುವಂಥದ್ದು. ಇನ್ನು ವೀಕ್ಷಕರೇ, ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆಯ ಹಣನ ಪಡಿಬೇಕು ಅಂತ ನಿಯಮನ ಮಾಡಿರುವಂಥದ್ದು. ಹೀಗಾದರೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಇಬ್ಬರು ಯೋಜನೆಯ ಲಾಭನ ಪಡಿತಾ ಇದ್ರು ಅಂತಂದರೆ ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಬರೋದಿಲ್ಲ. ಕಂಪ್ಲೀಟಾಗಿ ಈ ಒಂದು 4 ಕೆಲಸಗಳು ಕಡ್ಡಾಯವಾಗಿ ನೀವು ಮಾಡಿರಲೇಬೇಕಾಗುತ್ತೆ. ಮತ್ತು ಆಗಿದ್ದೇನೆ ಇಲ್ವಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ತಮಗೆ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 23ನೇ ಕಂತಿನ ಯಾರಿಗೆಲ್ಲ ಡಬಲ್ ಆಗಿ ಹಣ ಜಮಾ ಆಗುತ್ತೆ ಅಂತ ನೋಡೋದಾದರೆ ತಮಗೆ PM ಕಿಸಾನ್ ವೆಬ್ಸೈಟಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಬೋದು ವೀಕ್ಷಕರು, ನೋಡ್ಕೊಳ್ಬೋದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ವೆಬ್ಸೈಟಲ್ಲಿಯೂ ಕೂಡ ಅಫಿಷಿಯಲ್ ಆಗಿರ್ತಕ್ಕಂಥ ದಿನಾಂಕನ ಪ್ರಕಟ ಮಾಡಿರುವಂಥದ್ದು. 23ನೇ ಇನ್ಸ್ಟಾಲ್ಮೆಂಟ್ ನೋಡ್ಕೊಳ್ಬೋದು. 20 ಜೂನ್ 2026 ತಾರಕೇಶ್ವರ್ ಹುಬ್ಳಿಯಿಂದ ಅಂದರೆ ಪಶ್ಚಿಮ ಬಂಗಾಳಿಂದ ಈ ಒಂದು 23ನೇ ಕಂತಿನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಾ ಇರುವಂಥದ್ದು. 18,880 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಅಂದರೆ 9.44 ಕೋಟಿ ರೈತರಿಗೆ ಈ ಒಂದು 23ನೇ ಕಂತಿನ ಸಿಗ್ತಾ ಇರುವಂಥದ್ದು ಮತ್ತು ಜಮಾ ಮಾಡ್ತಾ ಇರುವಂಥದ್ದು. ವೀಕ್ಷಕರೇ, ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಡಬಲ್ ಯಾರಿಗೆ ಹಣ PM ಕಿಸಾನ್ ಹಣ ಜಮಾ ಆಗುತ್ತೆ ಅಂತ. ಯಾರಿಗೆಲ್ಲ ವೀಕ್ಷಕರೇ 22ನೇ ಕಂತಿನ ಬಂದಿರಲ್ವೋ, ಸಿಕ್ಕಿರಲ್ಲ, ಅಂಥವರಿಗೆ ಜಮಾ ಆಗಿರಲ್ಲ, ಅಂಥವರಿಗೆ ಮಾತ್ರ 23ನೇ ಕಂತಿನಲ್ಲಿ 22ನೇ ಕಂತಿನೂ ಕೂಡ ಜಮಾ ಆಗ್ತಾಯಿದೆ ವೀಕ್ಷಕರೇ. ಅಂಥವರಿಗೆ ತಾಂತ್ರಿಕ ಸಮಸ್ಯೆಯಿಂದ ಹೋಲ್ಡ್ ಆಗಿರ್ಬೋದು ಅಥವಾ ಬ್ಯಾಂಕ್ ಸಮಸ್ಯೆಯಿಂದ ಈ ರೀತಿಯಾಗಿ ಏನಾದರೂ ತಾಂತ್ರಿಕ ಸಮಸ್ಯೆಯಿಂದ 22ನೇ ಕಂತಿನ ಯಾರಿಗೆಲ್ಲ ರೈತರಿಗೆ ಹಣನ ಜಮಾ ಆಗಿಲ್ಲ ಅಂಥವರಿಗೆ 23ನೇ ಕಂತಿನ ಹಣದ ಜೊತೆಗೆ 2 ಕಂತು ಹಣ ಕೂಡ ಒಟ್ಟಿಗೆ ಜಮಾ ಆಗ್ತಾಯಿದೆ ವೀಕ್ಷಕರೇ. ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂಥವರಿಗೆ ಮಾತ್ರ ಡಬಲ್ ಆಗಿ ಹಣನ ಜಮಾ ಆಗ್ತಾ ಇರುವಂಥದ್ದು. ಅಂದರೆ 23ನೇ ಕಂತಿನ ಹಣದಲ್ಲಿ ಯಾರಿಗೂ ಕೂಡ ಡಬಲ್ ಆಗಿ ಹಣನ ಜಮಾ ಆಗೋದಿಲ್ಲ. ಇಷ್ಟು ಕ್ಲಿಯರಾಗಿ ತಮಗೆ ಮಾಹಿತಿನ ಅರ್ಥ ಆಗಿದೆ ಅನ್ಕೋತೀನಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಗಳನ್ನು ಕೇಳಿದರೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳನ್ನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.